ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕರ್ನಾಟಕದ ಹೆಮ್ಮೆ. ಇವರ ಕುರಿತಾಗಿ ಯಾರಿಗೆ ಗೊತ್ತಿಲ್ಲ, ದೇಶದ ಮನೆ ಮಾತು. ಈಗ ಇಡೀ ದೇಶದ ರಾಮ ಭಕ್ತರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಶ್ರೀ ಅರುಣ್ ಯೋಗಿರಾಜ್ ತಮ್ಮ ತಂದೆ ತಾತನ ಒಂದು ಆಸಕ್ತಿ ಏನಿತ್ತು ಅದನ್ನು ಇವರು ಮುಂದುವರಿಸ್ಕೊಂಡು ಹೋಗಿದ್ದು ಅವರ ಇಡೀ ಕುಟುಂಬಕ್ಕೆ ಹೆಮ್ಮೆಯನ್ನು ತಂದಿದೆ. ಈಗ ಅವರನ್ನು ಸನ್ಮಾನಿಸಿ ಗೌರವಿಸುವಂತಹ ಕ್ಷಣ. ಶಂಕರಾಚಾರ್ಯರ ಸುಭಾಷ್ ಚಂದ್ರ ಬೋಸರ ಮೂರ್ತಿ ಗಮನ ಸೆಳೆದಿತ್ತು. ಈಗ ಇಡೀ ದೇಶ ವಿದೇಶದ ಗಮನ ಸೆಳೆದಿರುವಂತಹ ರಾಮನ ಮೂರ್ತಿ ಕೆತ್ತಲ್ಪಟ್ಟಿರ್ತಕ್ಕಂತಹ ಅರುಣ್ ಯೋಗಿರಾಜ್ ಅವರು ಎರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ರಾಮ ಮಂದಿರ ಉದ್ಘಾಟನೆ ಆದ ನಂತರ ಭಾಳಷ್ಟು ವಿಷಯಗಳನ್ನ ನಾನು ಆಲ್ರೆಡಿ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಇನ್ನೊಂದು ಸಣ್ಣ ವಿಷಯ, ತುಂಬ ಮುಖ್ಯವಾದ ವಿಷಯನ ಈ ಸಮಯದಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟ ಬಯಸ್ತೀನಿ. ಭಾಳಷ್ಟು ಜನ ನನ್ನ ಕೇಳ್ತಾ ಇದ್ರು, ಹೇಗೆ ದಕ್ಷಿಣದಿಂದ ಉತ್ತರ ಕಡೆಗೆ ನೀವು ಈ ಒಂದು ಕೆಲಸದ ಮುಖಾಂತರ ಹೇಗೆ ತಲುಪಿದ್ರಿ ಅಂತ. ಅದಕ್ಕೆ ಕಾರಣ ನಮ್ಮ ಪ್ರಹ್ಲಾದ್ ಜೋಶಿ ಸರ್. ಅದು ನಮ್ಮ ಸರ್ಗೆ ಗೊತ್ತಿಲ್ಲ ಅವ್ರು ನನಗೇನು ಹೆಲ್ಪ್ ಮಾಡಿದ್ದಾರೆ ಅಂತ. ಈ ಮುಖಾಂತರ ಅದೊಂದು ಸಣ್ಣ ನನ್ನ ಕೃತಜ್ಞತೆಯ ಮುಖಾಂತರ ಅವ್ರಿಗೆ ಇದೊಂದು ಹೇಳಲಿಕ್ಕೆ ಬಯಸ್ತೀನಿ. ಇಂಡಿಯಾ ಗೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವರ್ಕ್ ಶುರುವಾಗಿರುತ್ತೆ. ಆ ಕೆಲಸದಲ್ಲಿ ಹಿಂದೆ ಮುಂದೆ ನಡೀತಿರ್ಬೇಕಾದ್ರೆ ಪ್ರಧಾನಮಂತ್ರಿಗಳಿಗೆ ನನ್ನನ್ನು ಪರಿಚಯಿಸಿ ನನ್ನ ಕಲೆಯ ಬಗ್ಗೆ ಒಂದು ಪರಿಚಯ ನೀಡಿ ಇಂದಿನ ಕಲ್ಚರ್ ಮಿನಿಸ್ಟರ್ ಆದಂಥ ಕಿಶನ್ ರೆಡ್ಡಿ ಸರ್ನು ಸಹ ಸಂಜೆಯೊಳಗೆ ಕರೆಸಿ ಆ ಒಂದು ಕೆಲಸನ ಯಾರಿಗೆ ನ್ಯಾಯಪೂರ್ವಕವಾಗಿ ಸಿಗಬೇಕು ಅದಕ್ಕೆ ಸರ್ ಶ್ರಮವಹಿಸಿ ನನಗೆ ಕೊಡಿಸ್ಕೊಡ್ತಾರೆ. ಈ ಕೆಲಸ ನಾನು ಡೆಲ್ಲಿಯಲ್ಲಿ ಮಾಡ್ತೀನಿ. ಆ ಸಮಯದಲ್ಲಿ ನನ್ನ ಭಾಳಷ್ಟು ಜನ ಕಲಾವಿದರುಗಳ ಪರಿಚಯ ಆಗುತ್ತೆ. ಅದರಲ್ಲಿ ಸಚಿದಾನಂದ ಜೋಶಿ ಅಂತ IGNCಯ ಚೇರ್ಮನ್ ಅವರೇ ಸಹ ಈ ಒಂದು ರಾಮ ಮಂದಿರದ ಒಂದು ರಾಮ ನಿರ್ಮಾಣಕ್ಕೆ ಕೊನೆಯ ಕ್ಷಣದಲ್ಲಿ ನನ್ನನ್ನು ನೆನೆಸ್ಕೊಂಡು ಕರೆಸ್ತಾರೆ. ಅದಕ್ಕೆ ಕಾರಣ ನಮ್ಮ ಜೋಶಿ ಸರ್ರೇ. ಯಾಕಂದರೆ ಆ ಒಂದು ಅವಕಾಶ ನನಗೆ ಡೆಲ್ಲಿಲಿ ಕೊಡಿಸ್ತೇ ಹೋಗಿದ್ದರೆ ಅವರ ಪರಿಚಯನೂ ಆಗ್ತಿರಲಿಲ್ಲ. ಈ ಒಂದು ದಿವಸ ನಿಮ್ಮೆಲ್ಲರ ಮುಂದೆ ಕೂರುವ ಒಂದು ಅರ್ಹತೆಯೂ ನನಗೆ ಇರ್ತಿರಲಿಲ್ಲ. ಈ ಮುಖಾಂತರ ನಮ್ಮ ಪ್ರಹ್ಲಾದ್ ಜೋಶಿ ಸರ್ಗೂ ಸಹ ಒಂದು ದೊಡ್ಡ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಮ್ಮ ಭಟ್ ಸರ್ ಅವರು ಶುರು ಮಾಡಿದರು ತುದಿ, ನಾನು ಕೊನೆಯಲ್ಲಿ ನನಗೊಂದು ಸಣ್ಣ ಅವಕಾಶ, ನೀವೆಲ್ಲರ ಹೋರಾಟ, ಒಬ್ಬ ಕಲಾವಿದನಿಗೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡಿಸ್ಕೊಟ್ರಿ ನಿಮ್ಮೆಲ್ಲರ ಹೋರಾಟದಿಂದ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸೋದಕ್ಕೆ ನಮ್ಮ ನಗನಾಥ್ ಸರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಲಕ ರಾಮನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು.